ಕಳೆದ ಭಾಗದಲ್ಲಿ ನಾವು ನೋಡಿದೀವಿ ಆ ಪವಿತ್ರಾತ್ಮನ ಪವಿತ್ರಾತ್ಮ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಹೇಳಿದ್ರೆ ಅಸೇ ಅಡ್ವೊಕೇಟ್ ಹೋಲಿ ಸ್ಪಿರಿಟ್ ವಿಲ್ ಟೀಚ್ ಯು ಆಲ್ ಥಿಂಗ್ಸ್. ಲಾಯರು ಇಲ್ಲಾದ್ರೆ ವಕೀಲರು ಯಾವ ರೀತಿಯಲ್ಲಿ ಅವರ ಆ ಒಂದು ಯಾರಿಗೆ ಅಂತ ಹೇಳಿ ಅವ್ರು ಮಾಡೋ ಲೆಕ್ಕದಲ್ಲಿನ ದೇವರ ಸನ್ನಿಧಿಯಲ್ಲಿ ನಮಗೋಸ್ಕರ ಇಲ್ಲ ನಮ್ಮನ್ನ ಹೇಗೆ ನಿಲ್ಲಿಸಬೇಕು ಅಂತ ಹೇಳಿ ನಮಗೋಸ್ಕರ ಹೇಳಿಕೊಡುವಂತ ಕಲಿಸಿಕೊಡುವಂತ ಕಾರ್ಯಗಳು ಕಳೆದ ಭಾಗದಲ್ಲಿ ನಾವು ನೋಡುವಿ. ಅದು ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ ರಿವೀಲ್ ದ ಫುಲ್ ಮೀನಿಂಗ್ ಆಫ್ ಜೀಸಸ್ ಟೀಚಿಂಗ್ಸ್. ಕರ್ತನಾದ ಯೇಸು ಕ್ರಿಸ್ತನ ಏನೇನು ಪ್ರಸಂಗಗಳಿದೆ, ಏನೇನು ಉಪದೇಶಗಳಿದೆ, ಅದು ಸಾಧಾರಣ ಬುದ್ಧಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಪವಿತ್ರಾತ್ಮನ ಮುಖಾಂತರ ನಮಗೆ ಕಲಿಸಿಕೊಡುವಂತ ಅಂದ್ರೆ ಆ ರೀತಿಯಲ್ಲಿ ಆ ಉಪದೇಶ ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಕಲಿಯೋದು ಅಷ್ಟೇ ಅಲ್ಲ, ಅದೇ ರೀತಿಯಲ್ಲಿ ಜೀವಿಸುವಾಗೆ ನಮ್ಮನ್ನೇ ಮಾರ್ಪಡಿಸುವಂತ ದೇವರಾತ್ಮನು. ಇಲ್ಲಿ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ, ನಂಬಿರುವ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪೂರ್ಣವಾಗಿ ನಂಬಿರುವಂತ ವ್ಯಕ್ತಿಗಳಿಗೆ ಕೆಲವೊಂದು ಗುರುತುಗಳಿದೆ ಅಂತ. ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ಒಂದು ವಿಷಯ ನೋಡಿದ್ವಿ. ನಿತ್ಯವಾದ ಶುಭವರ್ತಮಾನವನ್ನು ಹೇಳುವಂತ ದೂತನು, ಮೊದಲನೇ ದೂತನು. 7ನೇ ವಾಕ್ಯದಲ್ಲಿ ಆತನು ನ್ಯಾಯ ತೀರ್ಪು ಮಾಡುವ ಆ ಗಳಿಗೆಯು ಹತ್ರ ಬಂದಿದೆ ಎಂದ ಪ್ರಪಂಚಕ್ಕೆ ಹೇಳುವಂತ ಒಂದು ಸಂದರ್ಭ. 8ನೇ ವಾಕ್ಯದಲ್ಲಿ 2ನೇ ದೂತನು ಸಕಲ ಪಾಪದ ದ್ರಾಕ್ಷಿ ರಸವನ್ನು ಕುಡಿದು ಪಾಪದ ಅಂಧಕಾರಕ್ಕೆ ಬಿದ್ದಿರುವಂತ ವ್ಯಕ್ತಿಗಳಿಗೆ. 9ನೇ ವಾಕ್ಯದಲ್ಲಿ 3ನೇ ದೂತನು ಮನುಷ್ಯ ಶರೀರದ ಮೇಲೆ ಗುರುತುಗಳನ್ನು, ಮೃಗಕ್ಕೆ ಮತ್ತೆ ವಿಗ್ರಹಕ್ಕೂ ನಮಸ್ಕಾರ. ಅದೇ ರೀತಿಯಾಗಿ ನಮ್ಮ ಶರೀರವನ್ನು, ದೇವರು ಕೊಟ್ಟಂತ ನಮ್ಮ ಶರೀರವನ್ನು ಅದು ಮುದ್ರೆಯಿಂದಾಗಲಿ, ಗುರುತುಗಳಿಂದಾಗಲಿ, ವಿಗ್ರಹಾರಾಧನೆ ಆಗಲಿ, ಇಲ್ಲ ಮೃಗಗಳದು ರೀತಿಯಲ್ಲಿ ಆ ರೀತಿಯಲ್ಲಿ ಸ್ವಂತ ಶರೀರವನ್ನು ಹೀನ ಮಾಡುವವರಿಗೇನು ಒಂದು ಎಚ್ಚರಿಕೆ ಮಾತಂದ ಲೆಕ್ಕದಲ್ಲಿ ನಾವು ಈ ವಾಕ್ಯಗಳು ನೋಡುವಾಗ ಇಲ್ಲಿ 2 ಸೂಚನೆಗಳು ಮುಖ್ಯವಾಗಿ ಕಾಣಿಸ್ತದೆ. ಒಂದು, ನಿತ್ಯವಾದ ಶುಭ ವರ್ತಮಾನ. ಅದೇ ಆ ನಿತ್ಯವಾದ ಶುಭ ವರ್ತಮಾನ ಅಂತ ಹೇಳುವಾಗ ನೋಡಿ, ನ್ಯಾಯ ತೀರ್ಪು ಹತ್ರ ಬಂದಿದೆ, ನ್ಯಾಯ ತೀರ್ಪಿಗೆ ಹತ್ರ ಬಂದಿದೆ. 2ನೇ ವಿಷಯ ನಾವು ಏನ್ ನೋಡಿದ್ವಿ, ಈ ನ್ಯಾಯ ತೀರ್ಪು ಯಾರ ಮೇಲೆ ಆಗುತ್ತೆ ಅಂದಿರೋದು 2ನೇ ವಿಷಯ. ಸಕಲ ಪಾಪದ ದ್ರಾಕ್ಷಿ ರಸವನ್ನು, ಪ್ರಾಪಂಚಿಕವಾಗಿರೋದಂತ ಎಲ್ಲಾ ಸುಖ ಸಂತೋಷಗಳಲ್ಲಿನೂ ಬದುಕುವಂತ ಪ್ರಾಪಂಚಿಕ ಮನುಷ್ಯನಿಗೆ, ಇಲ್ಲಾದ್ರೆ ವಿಶ್ವಾಸಿ ಆಗಿದನ್ನು ಕೂಡ ಪ್ರಾಪಂಚಿಕ ಮನುಷ್ಯನಾಗಿ ಜೀವನ ನಡೆಸುವಂತ ವ್ಯಕ್ತಿಗಳಿಗೆ ಇರುವಂತ ಪನಿಷ್ಮೆಂಟ್, ಅವ್ರು ಬಿದ್ದು ಹೋಗಿದೆ ಅಂತ ಲೆಕ್ಕಕ್ಕೆ ಹೇಳ್ತಾ ಇರೋದು. ಅದಲ್ಲಿ ಶರೀರವನ್ನು ವಿಕೃತ ಮಾಡುವಂತ, ಈ ಶರೀರವಾಗಲಿ ಆತ್ಮವಾಗಲಿ ನಮಗೆ ಸ್ವಂತವಾಗಿರೋದಲ್ಲ, ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಕೊಡಲ್ಪಟ್ಟಂದ, ಕೊಂಡ್ಕೊಂಡಂದ. ಅವಾಗ ನಮಗೆ ಜಸ್ಟ್ ಇದನ್ನೇ ಎಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ಕಾಪಾಡಬೇಕು ಅಷ್ಟೇ ನಮ್ಮ ಕೈಯಲ್ಲಿ ಇರೋದು ವಿಷಯ. ಅಂದ್ರೆ ಇಲ್ಲಿ ನೋಡಿ, ಶರೀರನ್ನು ವಿಕೃತ ಮಾಡಿ ಒಂದು, 2ನೇದು ದೇವರ ಮಹಿಮೆಯನ್ನು ಕಳೆದುಕೊಂಡವರು. ಇಲ್ಲಿ ಮೂರೇ ವಿಷಯ ಇರೋದು, ಮುಖ್ಯವಾಗಿ ಇರೋದು. ಒಂದು, ನಿತ್ಯವಾದ ಶುಭವರ್ತಮಾನ. ಒಂದು, 2ನೇದಾಗಿ ಅದು ಏನಂತ ಹೇಳಿದ್ರೆ ನ್ಯಾಯ ತೀರ್ವಿಕೆ ಬಗ್ಗೆ. ಈ ನ್ಯಾಯ ತೀರ್ವಿಕೆ ದಿವಸದಲ್ಲಿ ಸಕಲ ಪಾಪವನ್ನು, ಪ್ರಾಪಂಚಿಕವಾಗಿರೋ ಪಾಪಗಳಲ್ಲಿ ಸುಖ ಸಂತೋಷಗಳಲ್ಲಿ ಮುಳುಗಿ ಜೀವಿಸುವಂತ ಮನುಷ್ಯನ ಕತೆ, ಶರೀರವನ್ನು ಅದೇ ರೀತಿಯಲ್ಲಿ ದೇವರ ಮಹಿಮೆಯನ್ನು ಕಳ್ಕೊಂಡಿರೋದು. ಇದು ಎಲ್ಲವನ್ನು ನಾವು ಕಳೆದ ಭಾಗದಲ್ಲಿ ನೋಡಿರೋದು. ಇವತ್ತು ಈ 99ನೇ ಭಾಗದಲ್ಲಿ ಇದರಲ್ಲಿ ಒಂದು ವಿಷಯ ನಮಗೆ ನೋಡೋದಾದ್ರೆ, ನಿತ್ಯವಾದ ಶುಭ ವರ್ತಮಾನ. ಸುವಾರ್ತೆ ನಮಗೆ ಆಗಲಿಂದನೇ ನಮಗೆ ನಾವು ದೇವರ ವಾಕ್ಯ ಓದುವಾಗೆಲ್ಲ ನಮಗೆ ಗೊತ್ತಿರುವಂತ ವಿಷಯ. ಆದ್ರೆ ಇಲ್ಲಿ ನಿತ್ಯವಾದ ಶುಭ ವರ್ತಮಾನ ಅಂತ ಹೇಳುವಾಗ ಎಂಡ್ ಟೈಮಲ್ಲಿ, ಅದು ಲಾಸ್ಟ್ ಸಂದರ್ಭದಲ್ಲಿ ಕೊನೆಯದಾಗಿ ತಿಳಿಸುವಂಥದ್ದು, ಇದು ಖಂಡಿತವಾಗಲೂ ನೀವು ಮಾಡಬೇಕು, ಇಲ್ಲಾಂದ್ರೆ ನಿಮ್ಗೆ ತಿದ್ಕೊಂಡು, ಇಲ್ಲಾಂದ್ರೆ ಏನಾದ್ರೂ ಕೊರತೆ ಇದ್ರೆ ಸರಿಪಡಿಸಬೇಕು ಅಂತ ಹೇಳುವಂತ ವಿಷಯ. ಯೆಶಾಯನ ಪ್ರವಾದನ ಗ್ರಂಥ 51ನೇ ಅಧ್ಯಾಯ 6ನೇ ವಾಕ್ಯ. ಯಾರಾದ್ರೂ ಸಿಕ್ಕಿದ್ರೆ ಓದಿ. ಯೆಶಾಯನ ಗ್ರಂಥ 51ನೇ ಅಧ್ಯಾಯ 6ನೇ ವಾಕ್ಯ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ಆಕಾಶ ಮಂಡಲವನ್ನು ನೋಡಿರಿ, ಕೆಳಗೆ ಭೂಮಂಡಲವನ್ನು ದೃಷ್ಟಿಸಿರಿ. ಆಕಾಶವು ಹೊಗೆಯಂತೆ ಚದುರಿ ಹೋಗುವುದು, ಭೂಮಿಯು ವಸ್ತ್ರದ ಹಾಗೆ ಜೀರ್ಣವಾಗುವುದು, ಭೂನಿವಾಸಿಗಳು ಸೊಳ್ಳೆಗಳೋಪಾದಿಯಲ್ಲಿ ಸಾಯುವರು. ನನ್ನ ವಿಮೋಚನಾ ಕ್ರಿಯೆ
ಕ್ರಿಯೆಯೋ ಶಾಶ್ವತವಾಗಿ ನಿಲ್ಲುವುದು. ನನ್ನ ರಕ್ಷಣಾ ಧರ್ಮದ ಕಾರ್ಯಕ್ಕೆ ಭಂಗವೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ಇವಾಗ ಬಂದಿರೋದು ಹೊಸದು ವಿಷಯ ಅಲ್ಲ ಇದು. ಇದನ್ನು ನಿತ್ಯವಾದ ಒಂದು ಶುಭ ವರ್ತಮಾನ. ಆ ಕಾಲದಲ್ಲಿ ಯಶಾಯನ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಅಲ್ಲಿರುವಂತ ಜನಗಳಿಗೆ ಇದೇ ರೀತಿಯಲ್ಲಿ ತಿಳಿಸಿದೆ. ಪ್ರಿಯರೇ, ಇದೇ ಲೆಕ್ಕದಲ್ಲಿನೇ ಕೊನೆ ಕಾಲದಲ್ಲಿನೂ ದೇವದೂತರಿಂದ ಎಚ್ಚರಿಕೆಯಾಗಿರುವಂತ ಶುಭ ಸಂದೇಶವನ್ನು, ಶುಭ ವರ್ತಮಾನವನ್ನು ಹೇಳುವಂತ ಸಂದರ್ಭ. ಇಲ್ಲಿ ನೋಡಿ, ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ಆಕಾಶ ಮಂಡಲವನ್ನು ನೋಡ್ರಿ, ಕೆಳಗೆ ಭೂಮಂಡಲವನ್ನು ದೃಷ್ಟಿಸಿರಿ. ಆಕಾಶವು ಹೊಗೆಂದೇ ಚದರಿ ಹೋಗುವುದು, ಭೂಮಿಯು ವಸ್ತ್ರದಂದ ಹಾಗೆ ಜೀರ್ಣವಾಗುವುದು, ಎಲ್ಲ ನಶಿಸಿ ಹೋಗುವಂತ ಒಂದು ಸನ್ನಿವೇಶ. ಭೂಮಿ ನಿವಾಸಿಗಳ ಬಗ್ಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಸೊಳ್ಳೆಗಳು ಬಾದಿಯಲ್ಲಿ ಅಂದ್ರೆ ಅಷ್ಟು ಕೂಡ ಯಾವ ಗಣನೆಗೂ ಬರದಲ್ಲಿರುವಂತ ಲೆಕ್ಕದಲ್ಲಿ ಸೊಳ್ಳೆಗಳ ತರ ಸಾಯುವಂತ ಯಾರು? ಭೂ ನಿವಾಸಿಗಳು. ಇಲ್ಲಿ ಮುಖ್ಯವಾಗಿರೋ ವಿಷಯ ಹೇಳಿದ್ರೆ, ದೇವರ ನಂಬಿಕೆಯಲ್ಲಿ, ದೇವರ ವಾಕ್ಯದ ಅಡಿಯಲ್ಲಿ, ದೇವರ ವಾಕ್ಯದ ಪ್ರಕಾರ ಜೀವಿಸುವಂತ ವ್ಯಕ್ತಿಗಳಿಗೆ ಏನಾಗುತ್ತೆ? ಈ ವರ್ತಮಾನ ನೋಡಿ, ನನ್ನ ವಿಮೋಚನ ಕ್ರಿಯೆಯೋ, ಅದನ್ನಾದ ಯೇಸು ಕ್ರಿಸ್ತನ ಇಲ್ಲಿಂದ ಹೋಗುವ ಸಹಾಯಕನಾಗಿ ಪವಿತ್ರಾತ್ಮ ಕಳಿಸ್ಕೊಡ್ತೀನಿ ಅಂತ ಹೇಳುವುದು, ಅದೇ ಪ್ರಕಾರವನ್ನು ನನ್ನ ವಿಮೋಚನ ಕ್ರಿಯೆ ಅಂತ ಹೇಳಿ, ನಾನು ಬರ್ತೀನಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳುವಾಗ, ಈ ವಿಮೋಚನೆ ನೋಡಿ, ಈ ಭೂಮಿಯಿಂದ ನಮಗೆ ವಿಮೋಚನ ಸಿಕ್ಕದು, ಮೋಚನ ಸಿಕ್ಕುವಂತ ವಿಷಯ. ಅಲ್ಲಿಗೆ ಶಾಶ್ವತವಾಗಿ ನಿತ್ಯವಾದ ಆ ಪರಲೋಕಕ್ಕೆ, ಆ ನಿತ್ಯವಾಗ ಇರೋಂಥ ಪರಲೋಕ ಬಗ್ಗೆ ಹೇಳ್ತಾ ಇರೋದು ನಿತ್ಯವಾದ ಶುಭ ವರ್ತಮಾನ. ನೋಡಿ, ನನ್ನ ವಿಮೋಚನ ಕ್ರಿಯೆಯು ಶಾಶ್ವತವಾಗಿ ನಿಲ್ಲುವುದು. ನಾನೇನು ಹೇಳಿದೆ ನಿಮಗೆ, ನನ್ನ ಮಕ್ಕಳಾಗಿ ದೇವರ ಸಾಕ್ಷಿಗಳಾಗಿ ಜೀವಮಾನದಲ್ಲಿ ಜೀವಿಸುವಂತವರಿಗೆ ನಾನೇನು ಮಾತು ಕೊಟ್ಟಿದ್ದೀನೋ ಅದೇ ಪ್ರಕಾರ ಆ ವಿಮೋಚನ ಕ್ರಿಯೆಯು ಶಾಶ್ವತವಾಗಿರುತ್ತೆ. ಇದೆಲ್ಲ ನಶಿಸುವಂಥದ್ದು, ಆದರೆ ನನ್ನ ರಕ್ಷಣಾ ಧರ್ಮದ ಕಾರ್ಯಕ್ಕೆ ಭಂಗವೇ ಇಲ್ಲ. ಪ್ರೇರ, ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಆಗಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಆ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತ, ದೇವರಲ್ಲಿರುವಂತ ಆ ನಂಬಿಕೆ, ವಿಶ್ವಾಸ, ನನ್ನ ದೇವರು ಕೊಟ್ಟಂತ ಮಾತು, ಅದು ಏನಂದ್ರೆ ಅದರ ರಕ್ಷಣಾ ಧರ್ಮದ ಕಾರ್ಯಕ್ಕೆ ಅದು ಯಾವತ್ತೂ ಭಂಗವಾಗಲ್ಲ ಅಂತ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. ಇಲ್ಲಿ ಥ್ಯಾಂಕ್ ಯು. ಇಲ್ಲಿ ಹೇಳುವಂತ ಹೇಳಿದ್ರೆ, ಈ ಕೊನೆ ಕಾಲದಲ್ಲಿರುವಂತ ಸುವಾರ್ತೆ ಯಾವ ರೀತಿಯಲ್ಲಿ ಪವಿತ್ರಾತ್ಮ ಕೃಪಾವರದಿಂದ ನಾವು ನಡೆಸಬೇಕಾಗಿರೋ ವಿಶ್ವಾಸಿಗಳ ಜೀವನದಲ್ಲಿ ಇನ್ನು ಏನ್ ಮಾಡ್ಲಿಕ್ಕೆ ಮುಂದೆ ಇರೋದಂತ ಹೇಳಿದ್ರೆ, ನಮಗೆ ಸಿಕ್ಕಿದಂತ ರಕ್ಷಣೆ ಮಾರ್ಗವನ್ನು ಇನ್ನೂ ರಕ್ಷಣೆ ಸಿಕ್ಕದಲ್ಲಿರುವ ವ್ಯಕ್ತಿಗಳಿಗೆ ಏನಾಗ್ಬೇಕು ಹೇಳಿ, ಅವರಿಗೆ ತಲುಪಿಸ್ಬೇಕು. ಇಲ್ಲಿ ನೋಡುವಂತ ವಿಷಯ ಅಂತ ಹೇಳಿದ್ರೆ, ನಾನು ಕತ್ತಲಲ್ಲಿ ಅಂತ ಹೇಳುವಾಗ ಅಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ, ನಾನು ಕತ್ತಲಲ್ಲಿ ನಿಮಗೆ ಹೇಳುವಂತ ವಿಷಯ ಅಂತ ಹೇಳುವಾಗ ಈ ರಾತ್ರಿ ಕತ್ತಲೆಯಲ್ಲಿ ಬಂದು ಹೇಳಿದೆ ಅಂದಲ್ಲ. ನಾವು ನಮ್ಮ ಅಂಧಕಾರದಲ್ಲಿ, ಪಾಪದ ಅಂಧಕಾರದಲ್ಲಿ ಮುಳುಗಿರುವಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಹೇಳಿದಂತ ವಿಷಯವನ್ನು ನೀವೇನ್ ಮಾಡ್ಬೇಕು? ನೀವೀಗ ಎಲ್ಲಿ ಆಗಿದೆ? ಕರ್ತನಾದ ಯೇಸು ಕ್ರಿಸ್ತನ ಆ ವಾಕ್ಯವನ್ನು, ಆ ಉಪದೇಶವನ್ನು ಹೇಳಾದ ಮೇಲೆ ನಾವೆಲ್ಲಿಗೆ ಆಗಿದೆ? ಕತ್ತಲೆಯಿಂದ ಬೆಳಕಿಗೆ ಬಂದಿದ್ವಿ. ಆ ಬೆಳಕು ನಮ್ಮಲ್ಲಿ ಪ್ರಕಾಶಿಸಿ ಈ ಪ್ರಕಾಶವನ್ನು ಯಾರಿಗೆ? ಇನ್ನು ಕತ್ತಲೆಯಲ್ಲಿರುವವರಿಗೆ ಬೆಳಕಿಗೆ ತರುವಂತಾಗಿರ್ಬೇಕು. ಅದೇ ನೋಡಿಲಿ, ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಹೇಳಿದನ್ನು ಮಳಿಗೆ ಅಂದ್ರೆ ನಾನ್ ನಿಮಗೆ ಎಷ್ಟೋ ಜನಕ್ಕೆ ಸಣ್ಣ ಪುಟ್ಟದಾಗಿ ನಮ್ಮ ಅಕ್ಕಪಕ್ಕದಲ್ಲಿ ಸೇರಿಸಿ ಒಂದು ವೇಳೆ ಹೇಳಿದ ವಿಷಯ ಆದ್ರೆ ನೀವಿದೆಲ್ಲಿ ಹೇಳ್ಬೇಕು ಹೇಳಿ? ಎಲ್ಲದಕ್ಕಿಂತ ಮೇಲೆ ಎಷ್ಟು ಹೈಟ್ ಇರೋದು ಆ ಹೈಟ್ ಮೇಲಿದ್ರೆ ಮೇಲೆ ನಿಂತ್ಕೊಂಡು ಇದು ಬೆಳಕಿನಲ್ಲಿ ನೀವು ಹೇಳಬೇಕಾಗಿರೋ ಜವಾಬ್ದಾರಿ ನಿಮಗೆ ಎಲ್ಲವರಿಗೆ ಇದೆ ಅಂತ ಹೇಳುವಂತ ಸಂಗತಿ. ಅದೇ ರೀತಿಯಲ್ಲಿ 28ನೇ ವಾಕ್ಯ, ಮತ್ತಾಯನ ಬರೆದ ಸುವಾರ್ತೆ 10:28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ
ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಥ್ಯಾಂಕ್ ಯು. ಇಲ್ಲಿ ಈ ಸುವಾರ್ತೆ ಇದೇ ರೀತಿಯಲ್ಲಿ ಹೇಳಿ, ನಾನು ನಿಮಗೆ, ನೀವು ಕತ್ತಲಲ್ಲಿರುವಾಗ ನಿಮ್ಮನ್ನು ರಕ್ಷಿಸಿ ಬೆಳಕಿಗೆ ತಂದಿದ್ದೀವಿ, ಅದೇ ಬೆಳಕು ನೀವೇನ್ ಮಾಡ್ಬೇಕು ಹೇಳಿ, ಇನ್ನು ಕತ್ತಲೆ ಇರೋರ ಮೇಲೆ ಆ ಪ್ರಕಾಶವನ್ನು ಕೊಡಬೇಕು ಅಂತ ಹೇಳುವಾಗ ನಿಮಗೆ ಏನಾಗುತ್ತೆ ಹೇಳಿ? ದೇವರಿಗೆ ಗೊತ್ತಿತ್ತು ಈ ತರ ವಿಷಯಗಳಿರುವ ನನ್ನನ್ನೇ ಬಿಡಲಿಲ್ಲ ಇವರು, ಇನ್ನು ಈ ಮನುಷ್ಯರನ್ನ ಯಾವ ರೀತಿಯಲ್ಲಿ ಬಿಡ್ತಾರೆ ಅಂತ. ಅದರಿಂದ ಹೇಳ್ತಾ ಇರೋದು, ನೀವು ಯಾವ ರೀತಿಯಲ್ಲಿನೂ ಚಿಂತೆ ಮಾಡಬಾರದು ನಿಮ್ಮ ಸ್ವಾರ್ಥ ವಿಷಯದಲ್ಲಿ, ಈ ವಾಕ್ಯ ಸಾರ ಒಂದು ವಿಷಯದಲ್ಲಿ ನೀವು ಚಿಂತೆ ಮಾಡಬಾರದು ಅಂತ ಹೇಳಿ. ಇದಲ್ಲದಲ್ಲೇ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರನ್ನು ನೋಡಿ, ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಈ ದೇಹವನ್ನಷ್ಟೇ ಸಾಯಿಸ್ಲಿಕ್ಕೆ ಆಗೋದು. ಪ್ರಾಪಂಚಿಕವಾಗಿರೋದ್ರಿಂದ ಯಾರಿಗೆ ಆಗಲಿ ಮನುಷ್ಯನ ಈ ಶರೀರವನ್ನಷ್ಟೇ ಕೊಲ್ಲಲಿಕ್ಕೆ ಸಾಧ್ಯ ಆಗಿರೋದು. ಅದು ನೋಡಿ, ಹೆದರಬೇಡ್ರಿ ಅಂತವ್ರನ್ನ ನೋಡಿ ಹೆದರಬೇಡ್ರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡ ಬಲ್ಲಾತನಿಗೆ. ಅದು ಯಾರು ಹೇಳಿ? ನಮ್ಮ ದೇವರು. ನಮ್ಮ ಭಯಭಕ್ತಿ ಅವರಿಗೆ ಮಾತ್ರ ಇರಬೇಕು. ಆದ್ರಿಂದ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿನೂ ಈ ವಿಷಯ ಇರಬೇಕು ಅಂತ ಹೇಳ್ತಾ ಇರೋದು. ಲೂಕನ್ ಬರೆದ ಸುವಾರ್ತೆ ಇದೇ ವಿಷಯವನ್ನು ಹೇಳ್ತಿರೋದು. ಲೂಕನ್ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯ. ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ, ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನೂ ಮಾಡಲಾರದವರಿಗೆ ಹೆದರಬೇಡಿರಿ. ನೀವು ಯಾರಿಗೆ ಹೆದರಬೇಕೋ ನಿಮಗೆ ತಿಳಿಸುತ್ತೇನೆ. ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕು. ಹೌದು, ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ. ಸಾಕು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಈ ಎರಡು ವಾಕ್ಯದಲ್ಲಿನೂ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ನೀವು ಈ ಪ್ರಾಪಂಚಿಕವಾಗಿರೋದು ಯಾವುದನ್ನು ನೀವು ಹೆದರ್ಕೊಂಬೇಡಿ, ಯಾವ ಚಿಂತೆಯನ್ನು ಮಾಡಿ. ಯಾಕೆಂದ್ರೆ ಅದೆಲ್ಲ ನಿನಗೆ ದೇಹ ಇರುವಾಗ, ಇಲ್ಲಂದ್ರೆ ದೇಹಾವಸ್ಥದಲ್ಲಿ ಇರುವಾಗ, ಪ್ರಪಂಚದಲ್ಲಿ ಇರುವಾಗ ಮಾತ್ರ ಏನಾಗುತ್ತೆ ಹೇಳಿ, ನಿಮ್ಮನ್ನ ಸಾಯಿಸ್ಲಿಕ್ಕೆ ಆಗೋದು, ನಿಮ್ಮ ದೇಹವನ್ನ ಸಾಯಿಸ್ಲಿಕ್ಕೆ ಆಗೋದು. ನಿಮ್ಮ ಆತ್ಮನಿಗೆ ಯಾವ ಕಾರಣದಲ್ಲಿನೂ ಏನು ಮಾಡ್ಲಿಕ್ಕೆ ಆಗಲ್ಲ. ಇದೆರಡೂ ಮಾಡ್ಲಿಕ್ಕೆ ಇರೋದಂಥದ್ದು ಈ ಶರೀರವನ್ನು ಮಣ್ಣಿಂದ ಉಂಟು ಮಾಡಿದಂಥ ದೇವರಿಗೇನು, ಈ ಮೂಗಲ್ಲಿ ಶ್ವಾಸವನ್ನು ಕೊಟ್ಟಂತ ದೇವರಿಗೇನು, ಈ ದೇವರಿಗೆ ಮಾತ್ರ ಸಾಧ್ಯ ಆಗ್ತಾ ಇರೋದು. ಏನ್ ಹೇಳಿ? ಇಲ್ಲಿ ನೋಡಿ, ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನು, ಸೃಷ್ಟಿಕರ್ತನಿಗೆ ಮಾತ್ರ ಅಧಿಕಾರ ಇರುತ್ತೆ. ಅದಿಲ್ಲಿ ಹೇಳ್ತಾ ಇರೋದು, ಅವರಿಗೆ ಮಾತ್ರ ಎದುರುಕೊಳ್ಳಿ. ಅಂದ್ರೆ ಪವಿತ್ರಾತ್ಮನ ಕೃಪಾವರದಿಂದ ನಾವು ವಾಕ್ಯ ತಿಳಿದವರಾದ್ಮೇಲೆ, ಆಗಲೇ ಹೇಳಿದ ಪ್ರಕಾರ, ಮತ್ತಾಯ ಸುವಾರ್ತೆಯಲ್ಲಿ ಹೇಳಿದ ಪ್ರಕಾರ, ನಾನು ಕತ್ತಲಲ್ಲಿ, ಅಂದ್ರೆ ಕತ್ತಲಲ್ಲಿ ಇದ್ದಿದ್ದಂತ ಪಾಪಾಂತಕಾರದಲ್ಲಿ ಇದ್ದ ನಮ್ಮನ್ನೇ ಬೆಳಕಿಗೆ ತಂದಂತ ಕರ್ತನಾದ ಯೇಸು ಕ್ರಿಸ್ತನು, ಆ ಕರ್ತನಾದ ಯೇಸು ಕ್ರಿಸ್ತನ ಉಪದೇಶವನ್ನು ತಿಳಿದವರಾಗಿ ಇನ್ನು ನಾವು ಬೆಳಕಲ್ಲಿ ಪ್ರಕಾಶಿಸಿ ಕತ್ತಲೆಯಲ್ಲಿರುವಂತ ಬೇರೆಯವರನ್ನು ಕೂಡ ಬೆಳಕಿಗೆ ತರುವಂತ ಮಕ್ಕಳಾಗಿ ನಾವು ಬರ. ಅದಕ್ಕೋಸ್ಕರ ನೀವು ಪ್ರಪಂಚದಲ್ಲಿ ಇರೋಂಥ ಯಾವ ಶಕ್ತಿಗಳಿಗೆ ಆಗಲಿ ಯಾವುದಕ್ಕೇನು ಹೆದರಬೇಡಿ ಅಂತ ಹೇಳ್ತಾ ಇರೋದು ದೇವರ ವಾಕ್ಯ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ನೋಡಿಲ್ಲಿ, ಈ ಕೊನೆ ಕಾಲ ಅಂದಳ ಅಲ್ಲಿಂದ ಮೊದಲನೇ ದೂತನ ಏನಂತ ಹೇಳಿದೆ? ಅವನೊಂದು ಶುಭ ವರ್ತಮಾನವನ್ನು ಹೇಳುವಂತ ವ್ಯಕ್ತಿ. ಆ ಶುಭ ವರ್ತಮಾನವನ್ನು ಹೇಳುವಾಗ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಕರ್ತನು ಬರುವಂತ ಸಮಯ ಆಗಿದೆ, ಅಂತ್ಯಕಾಲ, ಕೊನೆಯ ದಿವಸ, ಕೊನೆ ಗಳಿಗೆ ಆಗುತ್ತಾ ಇದೆ. ಆದ್ರಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫುಲ್ ಪ್ಲಡ್ಜ್ ಅಲ್ಲಿ ನಿಮಗೆ ನೀವು ಏನ್ ಮಾಡಬೇಕು ಅಂತ ದೇವರ ವಾಕ್ಯದಲ್ಲಿ ಏನಿದೆ ಅದು ನೀವು ಮಾಡಬೇಕು. ಅದಕ್ಕೋಸ್ಕರ ನೋಡಿಲ್ಲಿ, ಆ ಸಮಯದಲ್ಲಿ ಏನ್ ಮಾಡಿದ್ರೆ, ದೇವರ ಕಡೆಗೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನಾವು ದೇವರ ಕಡೆ ಹೆಚ್ಚಾಗಿ ತಿರುಗುವ ಸೈತಾನನು, ದುಷ್ಟಾತ್ಮಗಳು, ದುಷ್ಕರ್ಮಿಗಳು, ಪ್ರಾಪಂಚಿಕವಾಗಿರೋಂಥ ಇದರ ಶಕ್ತಿಗಳೆಲ್ಲ ನಮಗೆ ಕೆಟ್ಟದನ್ನು ಮಾಡ್ಲಿಕ್ಕೋಸ್ಕರ, ನಮಗೆ ತೊಂದರೆಗಳನ್ನು ಕೊಡ್ಲಿಕ್ಕೋಸ್ಕರ ಪ್ರಯತ್ನ ಬರುತ್ತೆ. ನಾವೇನು ಮಾಡೋದಲ್ಲೇ, ಬೈಬಳು ಓದಲ್ಲ, ದೇವರ ವಾಕ್ಯ ಏನು ಹೇಳಲ್ಲ, ಯಾವುದು ಮಾಡೋದಲ್ಲೇ ನಾವು ಒಂದು ಮೂಲೆಯಲ್ಲಿ ಸುಮ್ಮನೆ ಕೂತಿದ್ರೆ ನಮಗೆ ಯಾವ ತೊಂದರೆಗಳು ಬರಲ್ಲ. ಪ್ರಿಯರನ್ನು ನೋಡಿ, ಆ ಸಮಯದಲ್ಲಿ ನಮಗೆ ಅಸಮಾಧಾನ ಕೂಡ ಇರಲ್ಲ. ಯಾಕೆ ಹೇಳಿ? ಅದೇ ನಿಜಾವಸ್ಥೆಯಿಂದ ನಾವು ಯೋಜನೆ ಮಾಡಿ ದೇವರ ದಾರಿಯಿಂದ ನಾವು ಆಚೆ ಬರ್ಲಿಕ್ಕೆ ಇರುವಂತ ಸೈತಾನನ ಕ್ರಿಯೆಗಳು. ಇಲ್ಲಿ ನೋಡಿ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಯಾಕೆಂದ್ರೆ ಅದು ಬರೀ ಪರ್ಮನೆಂಟ್ ಎಲ್ಲ ಟೆಂಪರರಿ ಆಗಿ ಅಂತ, ಸ್ವಲ್ಪ ದಿವಸ ಅಷ್ಟೇ ಇರುವಂತ.
ಹೆದರಬೇಡ, ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನು ನಿಮ್ಮಲ್ಲಿ ಕೆಲವರನ್ನು ಅಂತ ಹೇಳುವಾಗ ಏನು ಗೊತ್ತಾ, ಈ ಕೆಲವರನ್ನು ಅಂತ ಹೇಳುವಾಗ ಪ್ರಾರ್ಥನೆ ಶಕ್ತಿ ಯಾರಲ್ಲಿ ಕಮ್ಮಿ ಇರುತ್ತೆ, ಪ್ರಾರ್ಥನೆ ಮಾಡೋದು ಕಮ್ಮಿ ಇರುತ್ತೆ, ದೇವರ ವಾಕ್ಯ ಓದೋದು ಕಮ್ಮಿ ಇರುತ್ತೆ, ದೇವರ ಕಡೆ ಗಮನ ಕೊಡೋದು ವಿಷಯದಲ್ಲಿ ಅದು ಕಮ್ಮಿ ಇರುತ್ತೆ, ದೇವರ ವಿಚಾರದಲ್ಲಿ ಎಲ್ಲಾದ್ರಲ್ಲಿನು ನಮ್ದು ಕಾರ್ಯ ಆದ್ಮೇಲೆ ದೇವರ ಕಾರ್ಯ, ನಮ್ದು ಕಾರ್ಯ ಆದ್ಮೇಲೆ ದೇವರ ಕಾರ್ಯ, ನಮ್ದೆಲ್ಲ ಕೆಲಸ ಮುಗ್ದಾದ್ಮೇಲೆ ದೇವರ ಕೆಲಸ, ಈ ರೀತಿಯಲ್ಲಿ ಯಾರು ಯೋಧನೆ ಮಾಡ್ತಾರೋ ಫಸ್ಟ್ ಬರ್ತಾ ಇರೋದು ಅವ್ರ ಕಡೆಗೆ. ಯಾಕಂದ್ರೆ ಅವ್ರ ಮನಸ್ಸು ಎರಡು ಕಡೆನೂ ಇರುತ್ತೆ. ಇಲ್ಲಿ ನೋಡಿ, ಅಂತ ವಿಚಾರಗಳು ನಮ್ಮ ವಿಶ್ವಾಸಗಳ ಮಧ್ಯದಲ್ಲಿ ಇರಬಾರದು. ನೋಡಿ, ಇಲ್ಲಿ ನೋಡಿ, ಸೈತಾನನು ನೋಡಿ ಕೆಲವರಿಗೆ, ನಿಮ್ಮಲ್ಲಿ ಕೆಲವರನ್ನು ಅಂದ್ರೆ ಬಾಕಿ ಇರೋರು, ಅವಾಗ ಈ ಕೆಲವರನ್ನು ಮಾತ್ರ ಇಡುವಾಗ ಏನಂತ ಹೇಳಿ, ಆ ಕೆಲವರು ಅನ್ನೊಂದು ಹೇಳುವಾಗ ಹೊರಗಡೆ ಎರಡನೇ ಸ್ವಿಚ್, ಈ ಕೆಲವರಂತ ಹೇಳುವಾಗ ಸೆರೆಮನೆಯೊಳಗೆ ಹಾಕುವುದಿದ್ದಾನೆ. ಜಗ ಬ್ರದರ್ ಒಂಚೂರಲ್ಲಿ ಮ್ಯೂಟ್ ಮಾಡಿ ಅವನು. ಸೆರೆಮನೆಯಲ್ಲಿ ಒಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ, ಅಂದ್ರೆ 10 ದಿವಸ ಅಂತ ಹೇಳಿದ್ರೆ ಇದು ದೊಡ್ಡ ಹೆಚ್ಚಾಗಿರೋದೊಂದು ವಿಷಯದಲ್ಲಿ ಹೇಳ್ತಾ ಇರೋದಲ್ಲ. ಇದರಲ್ಲಿ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ಒಂದ್ ಸ್ವಲ್ಪ ಕಾಲವನ್ನು ನಿಮ್ಮ ಜೀವನದಲ್ಲಿ ಈ ರೀತಿಯಲ್ಲಿ ಕಷ್ಟ, ದುಃಖ, ನೋವುಗಳು ಬರ್ಲಿಕ್ಕೆ ಸಾಧ್ಯತೆಗಳಿದೆ. ಆದ್ರೆ ಹೆದರಬೇಡಿ ಅಂತ ಲೆಕ್ಕದಲ್ಲಿ ಹೇಳ್ತಾ ಇರೋದು. ತನಕ ನಿಮಗೆ, ನೀನು ಸಾಯಬೇಕಾದ್ರೂ ಅಲ್ಲಿ ಒಂದು ಚಾಲೆಂಜಿಂಗ್ ಇದೆ ನಿಮ್ಮ ಮುಂದೆ, ನಿಮ್ಮ ಜೀವನದಲ್ಲಿ ಈ ತರ ಒಂದು ಚಾಲೆಂಜು ಬರ್ಬೋದು. ಆದರೆ ಆ ತರ ಚಾಲೆಂಜ್ಗಳು ಯಾವುದು ಬರುವಾಗಲೂ ನಿಮ್ಮ ತಲೆಯಲ್ಲಿ ಏನಿರ್ಬೇಕು, ನಂಬಿಗಸ್ತನಾಗಿರ್ಬೇಕು. ನನ್ನ ಜೀವನದಲ್ಲಿ ಏನೇನ ಕಷ್ಟ, ದುಃಖ, ನೋವುಗಳು ಎಲ್ಲ ಬರುವಾಗಲೂ ಇದು ಯಾರಿಂದ, ನೋಡಿ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಈ ತರ ಬರುತ್ತೆ, ಎಚ್ಚರಿಕೆ ಮಾತು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವೇನಕ್ಕೆ ಎದುರ್ಕೊಬೇಕು? ಆ ಎದುರ್ಕೊಳ್ಳೋದಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀನು ಸಾಯಬೇಕಾದ್ರೂ ನಂಬಿಗಸ್ತನಾಗಿರು. ಯಾಕೆಂದ್ರೆ ನಿನ್ನ ಈ ಶರೀರವನ್ನಷ್ಟೇ ಸಾಯಿಸ್ಲಿಕ್ಕೆ ಈ ಪ್ರಾಪಂಚಿಕವಾಗಿರೋ ಶಕ್ತಿಗಳಿಗೆ ಆಗೋದು. ನೋಡಿ, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವನು. ಏನಕ್ಕೆ ಹೇಳಿ, ಆ ಕೊನೆ ನಿಮಿಷದನ್ನ ಸಾಯುವಾಗಲೂ ನೀನು ಎದುರ್ಕೊಳ್ಳೋದಿಲ್ಲ, ನಿನ್ನ ನಂಬಿಕೆ ನೀನು ಕಾಪಾಡಿದಕ್ಕೋಸ್ಕರ ದೇವರು ಕೊಡ್ತಾ ಇರೋದು ಏನಂತ ಹೇಳಿ, ಜೀವವೆಂಬ ಜಯಮಾಲೆ. ಈ ಜೀವವೆಂಬ ಜಯಮಾಲೆಗೆ ಏನ ಹೇಳ್ತಾ ಇರೋದು, ನಿತ್ಯವಾದ ಶುಭ ವರ್ತಮಾನ. ನೋಡಿ 11ನೇ ವಾಕ್ಯ, ಅದೇ ಪ್ರಕಟಣೆ 2ನೇ ಅಧ್ಯಾಯ 11ನೇ ವಾಕ್ಯ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ನಾವು ಇಲ್ಲಿ ತಂಗ ಪವಿತ್ರಾತ್ಮನ ಕುರಿತಾಗಿ ಕಲಿಯುವ ಫಸ್ಟ್ ಡೇ ಇಂದ ಇಲ್ಲಿ ತಮ್ಗ ನಾವು ಹೇಳ್ತಾ ಇರೋದು, ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಎರಡನೆಯ ಮರಣ. ಇದು ನಮ್ದು ಹೈಲೈಟ್ ಅಂದ್ರೆ ಹೇಳಿದ್ರೆ, ನಾವು ಅಲ್ಲಿ ನಮ್ ಗುರಿ, ನಮ್ ಕಣ್ಣು, ನಮ್ ದೃಷ್ಟಿ, ನಾವು ಮಾಡುವಂತ ಕಾರ್ಯಗಳೆಲ್ಲ ಆ ಎರಡನೆಯ ಮರಣ ನಮ್ಮ ಜೀವನದಲ್ಲಿ ಆಗಬಾರದು ಅಂತ ಹೇಳಿ. ಇಲ್ಲಿ ನೋಡಿ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಅಂತ ಹೇಳಿದ್ರೆ, ಇದು ಯಾವ ಕಿವಿ ಹೇಳಿ? ಈ ಕಿವಿ ಅಲ್ಲ. ದೇವರಾತ್ಮ ಎಲ್ಲಿ ಇರೋದು? ನಮ್ಮ ಹೃದಯದಲ್ಲಿ. ಆ ನಮ್ಮ ಹೃದಯದಲ್ಲಿ ಇದ್ಕೊಂಡು ದೇವರಾತ್ಮನ ಮಾತಾಡುವಂತ ಕಾರ್ಯಗಳು ಕೇಳಿಸ್ಕೊಳ್ಳಿಕ್ಕೆ ಈ ಕಿವಿ ಬೇಕಾಗಿಲ್ಲ. ನಮ್ಮ ಮನಸ್ಸಿನ ಸಾನ್ನಿಧ್ಯ ನಮ್ಮ ಹೃದಯದ ಕಡೆ, ನಮ್ಮ ದೇವರ ಕಡೆ, ನಮ್ಮ ದೇವರಾತ್ಮನ ಕಡೆ ತಿರುಗುವಾಗ ಆ ದೇವರಾತ್ಮನ ನಮಗೆ ಹೇಳುವಂತ ಪ್ರತಿಯೊಂದು ವಿಷಯವನ್ನು ಕೇಳಿಸ್ಕೊಳ್ಳುತ್ತೆ. ಈ ಹೃದಯದೊಳಗೆ ಆಗುವಂತ ಮಾತುಗಳಿಗಿಂತ ಹೆಚ್ಚಾಗಿ ಪ್ರಾಪಂಚಿಕವಾಗಿ ಮುಂದೆ ಕಾಣಿಸಿಕೊಳ್ಳುವಂತ ಕಾರ್ಯಗಳು ನಮ್ಮ ತಲೆಯಲ್ಲಿ ಹೆಚ್ಚಾಗಿ ಹೋಗೋದಾದ್ರೆ, ಅವಾಗ ಈ ಹೃದಯದಿಂದಿರೋದು ಮಾತುಗಳು, ಪವಿತ್ರಾತ್ಮ ಮಾತುಗಳು ನಮಗೆ ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ. ಇಲ್ಲಿ ನೋಡಿ, ದೇವರಾತ್ಮನು ಸಭೆಗಳಿಗೆ ಹೇಳುವುದೇನೆಂದ್ರೆ, ಕಿವಿ ಉಳ್ಳವನು ಹೇಳಲಿ, ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದಿಲ್ಲ. ಅವನ್ ಯಾವ ಕಾರಣದಲ್ಲಿನೂ ಆ ನರಕಾಗ್ನಿಗೆ ಹೋಗೋದಿಲ್ಲ. ಇಲ್ಲಿ ನೋಡಿ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಓಕೆ, ಇಲ್ಲಿ ನೋಡಿ, ಥ್ಯಾಂಕ್ ಯು. ಇಲ್ಲಿ ನೋಡಿ, ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ. ಯಾರು ಹೇಳಿ? ನಮ್ಮ ತಂದೆಯಾದ ದೇವರು.
ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡೋದಕ್ಕೂ ಶಕ್ತನು. ನಮ್ಮ ಚಿಂತನೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಯಾವಾಗಲೂ ನಾವು ಯೋಚನೆ ಮಾಡ್ತಾ ಇರ್ತೀವಿ, ದೇವರ ವಾಕ್ಯ ಎಲ್ಲ ಹೇಳ್ತಾರೆ ಸರಿ ಇರುತ್ತೆ, ದೇವರ ಚಿಂತನೆಗಳು ಸರಿ ಇರುತ್ತೆ, ಪ್ರಸಂಗ ಮಾಡೋದು ಕೇಳಿಸ್ಕೊಳ್ಳುವಾಗಲೂ ಸರಿ ಇರುತ್ತೆ. ಆದ್ರೆ ನಮಗೆ ಪರ್ಸನಲ್ ಆಗಿ ಒಂದು ವಿಷಯ ಬರುವಾಗ, ಪ್ರಾಪಂಚಿಕವಾಗಿರೋದಂತ ಕೆಲವೊಂದು ವ್ಯಕ್ತಿಗಳಿಗೆ, ಇಲ್ಲಾಂದ್ರೆ ಆ ರೀತಿಯಲ್ಲಿ ಕೆಲವೊಂದು ಯೋಜನೆಗಳ ಮಾಡುವಂತ ಆ ದುರ್ಬಲ ಅದು ನಮ್ಮಲ್ಲಿದೆ. ದೇವರಲ್ಲಿ ಇರುವಂತ ಬೆಲ ನಮ್ಮಲ್ಲಿ ಇದ್ರೂ ಕೂಡ ಅದಕ್ಕೆ ಬೇಕಾಗಿರೋದಂತ ಒಂದು ಸ್ಥಾನ ಕೊಡದೆ, ಇಮಿಡಿಯೇಟ್ ಆಗಿ ಇಲ್ಲದ್ರೆ ತಕ್ಷಣ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ವ್ಯಕ್ತಿಗಳಿಗೆ ಆಗಲಿ, ಬಾಕಿರೋರಿಗೆ ಆಗಲಿ ಈ ವಿಷಯವನ್ನು ತಿಳಿಸಿ ಏನು ಪರಿಹಾರವಂದ ಹೇಳುವಂದ ಕೆಲವರು, ನಾನು ಆಗಲೇ ಹೇಳಿದಿಲ್ಲ, ಕೆಲವರು ಯಾವುದಲ್ಲಿ ಆ ಸೆರೆಮನೆಗೆ ಸೇರಿಸಲಿಕ್ಕೆ ಸೈತಾನನ ಅವ್ರ ಹಿಂದೆ ಬೀಳ್ತಾರೆ. ಈ ವಿಷಯ ಏನಂತ ಹೇಳಿದ್ರೆ, ಆಕ್ಚುಲಿ ಆತನು ಉಳಿಸುವುದಕ್ಕೇನು ನಾಶ ಮಾಡುವುದಕ್ಕೇನು ಶಕ್ತನಾಗಿರುವ ದೇವರು. ಇಲ್ಲಿ ಒಂದು ಆಲೋಚನೆ ಏನಂತ ಹೇಳಿದ್ರೆ, ನಮಗೆಲ್ಲ ಕಾಪಾಡಿ ನಮಗೆಲ್ಲ ಒಳ್ಳೇದು ಮಾಡೋದು ದೇವರಂತ ಲೆಕ್ಕದಲ್ಲಿ. ಯಾಕಂದ್ರೆ ನಾವು ಮಾಡಿದೆಲ್ಲ ತಪ್ಪುಗಳನ್ನು ಕ್ಷಮಿಸಿ ಕಾದು ಕಾಪಾಡಿ ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷವನ್ನು, ಆಸ್ತಿಯನ್ನು, ಅಂತಸ್ತನ್ನು ಕೊಟ್ಟು ಇಲ್ಲಿ ತನಕ ನಮ್ಮನ್ನ ಕಾಪಾಡಿದ ದೇವರು ಒಂದು ನನಗೆ ಏನು ಮಾಡಲ್ಲ, ನಾನು ಏನ್ ಬೇಕಾದ್ರೂ ಮಾಡಬಹುದು. ಪ್ರಿಯರೇ, ದೇವರ ಮುಂದೆ ಇದೀಗ ನಮ್ಮೊಂದ್ಸರಿ ಹೇಳಿದ್ರೆ, ದೇವರು ನಮ್ಮನ್ನು ಇನ್ನು ಯಾಕೆ ಉಳಿಸ್ಕೊಂಡಿರೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಏನಾದ್ರೂ ಕೊರತೆಗಳಿದ್ರೆ ಸರಿಪಡಿಸಿ ಆ ನ್ಯಾಯ ತೀರುವಿಕೆ ದಿವಸದಲ್ಲಿ ಅಲ್ಲಿ ಸಿದ್ಧಳಾಗಿ ನನ್ನ ಮಗನು ಬರ್ತಾರೆ. ಅದಕ್ಕೋಸ್ಕರ ಆಗಾಗ ಪವಿತ್ರಾತ್ಮನಿಗೆ ಹೇಳ್ಕೊಡ್ತಾ ಇರ್ತೀನಿ, ನನ್ನ ಮಗನ ನೋಡ್ಕೊಳ್ರಿ, ನನ್ನ ಮಗಳನ್ನ ನೋಡ್ಕೊಳ್ರಿ, ಯಾವ ರೀತಿಯಲ್ಲಿ ಹೇಗೆ ಎಲ್ಲಿ ತಪ್ಪಲ್ಲಿ ಬಿದ್ದು ಹೋಗದಲ್ಲೇ ಅವ್ರಿಗೆ ಬೇಕಾಗಿರೋದು ಉಪದೇಶವನ್ನು ಕೊಟ್ಟು ಸದಾಕಾಲವನ್ನು ನಮ್ಮ ಜೊತೆ ಇರಲಿಕ್ಕೆ ಹೇಳಿ ಕಳಿಸಿರೋದಂತ. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಾಕ್ಯ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ಸಾಕು. ಇಲ್ಲಿ ಒಂದು ಅದಾದ್ಮೇಲೆ ಬಾಕಿ ಹೋದೋಣ. ಇಲ್ಲಿ ಮುಖ್ಯವಾಗಿ ವಿಶ್ವಾಸಿಗಳ ಜೀವನದಲ್ಲಿ ನಾವು ದಾರಿ ತಪ್ಪಿ ಹೋಗದ, ಇಲ್ಲಾದ್ರೆ ವಿಶ್ವಾಸ ಜೀವನದಿಂದ ಒಂಚೂರು ಆಚೆ ಈಚೆ ಹೋಗೋದ್ರಿಂದ ಸಂಗತಿಗಳು, ಘಟನೆಗಳು ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುವಂಥದ್ದು ವಿಷಯ. ಪೌಲನಲ್ಲಿ ಹೇಳ್ತಾ ಇದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾರು, ಅಗಲಿಸುವವರು ಯಾರು, ಅದೇನು ಅಂತ ಹೇಳಿ, ಕಷ್ಟ ಸಂಕಟಗಳು ಬರುವಾಗ, ಇದೆಲ್ಲ ಒಂದಲ್ಲಾದ್ರೂ ಒಂದು ಸೇರಿ ನಿಮ್ಮೆಲ್ಲರ ಜೀವನದಲ್ಲಿ, ನನ್ನ ಜೀವನದಲ್ಲಿ ಬಂದಿರೋದು ವಿಷಯಗಳೇ. ಕಷ್ಟ ದುಃಖಗಳು ಹೆಚ್ಚಾಗಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಮಗೆ ನೋವು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಈ ಸಿಚುವೇಶನ್ ಇಂದ ರಿಕವರಿ ಮಾಡ್ಲಿಕ್ಕೆ ಆಗಲ್ಲ ಅಂದಿರುವಾಗ ತಕ್ಷಣ ನಮಗೆ ಪ್ರಶ್ನೆ ಆಗ್ತಾ ಇರೋದು, ಅಲ್ಲ ದೇವರೇ, ನಾನೇನ್ ತಪ್ಪು ಮಾಡೋದಕ್ಕೆ ನನಗೆ ಇಂದ ಪನಿಷ್ಮೆಂಟ್ ಕೊಟ್ಟಿದ್ದೆ? ದೇವರಿಗೆ ಪ್ರಶ್ನೆ ಮಾಡುವಂತ ವ್ಯಕ್ತಿಗಳಾಗಿರ್ತೀನಿ. ಇಲ್ಲಿ ನೋಡಿ, ಕಷ್ಟ ಬರುವಾಗ, ಸಂಕಟ ಬರುವಾಗ, ಹಿಂಸೆ ಆಗುವಾಗ, ಅನ್ನವಿಲ್ಲದಲ್ಲಿರುವಾಗ, ವಿಶ್ವಾಸಿಗಳ ಜೀವನದಲ್ಲಿ ಎಷ್ಟೋ ಸರಿ, ಇವಾಗ ಅಷ್ಟೊಂದು ಏನಿಲ್ಲ, ಹಳೆಯ ಕಾಲದಲ್ಲಿ ತುಂಬಾ ಕಷ್ಟಗಳಿತ್ತು. ಎಸ್ಪೆಷಲಿ ಸೇವಕರ ಜೀವನದಲ್ಲಿ ತುಂಬಾ ಈ ತರ ಹಿಂಸೆಗಳಿತ್ತು. ವಸ್ತ್ರವಿಲ್ಲದಿರುವುದು, ವರ್ಷಕ್ಕೆ ಒಂದೇ ಒಂದು ಬಟ್ಟೆ. ಎಷ್ಟು ನೋಡಿ, ನಂದೆಲ್ಲ ಚಿಕ್ಕ ವಯಸ್ಸಲ್ಲಿ ನನಗೆ ನೆನಪಿದೆ, ಸ್ಕೂಲಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಹೋಗುವಾಗ, ಆವಾಗ ಈ ಕೆಲವೊಂದು ಮಕ್ಕಳಿಗೆ ಬಟ್ಟೆ ಇದೆ ಅಂತ ಹೇಳಿದ್ರೆ, ಅವ್ರಿಗೆ 1 ವರ್ಷಕ್ಕೆ ಒಂದೇ ಒಂದು ನಿಕ್ಕರ್. ಆ ನಿಕ್ಕರ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಕಡೆನೂ ಕುತ್ತಿ ಉಜ್ಜಿ ಬ್ಯಾಕ್ ಸೈಡ್ ಅಲ್ಲಿ ಮಾತ್ರ 2 ರೌಂಡ್, ಅಲ್ಲಿ ಬಟ್ಟೆನೇ ಇರಲ್ಲ. ಆ ಕಾಲದಲ್ಲಿ ಅಷ್ಟು ದಾರಿದ್ರ್ಯವಿತ್ತು, ಅಷ್ಟೆಲ್ಲ ಕಷ್ಟಗಳು, ನೋವು ಮಧ್ಯದಲ್ಲಿನೂ ಸುವಾರ್ತಿಗರು, ಸೇವಕರು ಕಷ್ಟ ನೋವುಗಳನ್ನು ಅನುಭವಿಸಿ, ನನ್ನ ದೇವರು ನನಗೆ ದಾರಿ ತೋರಿಸ್ತಾರೆ, ನನ್ನ ದೇವರು ನನ್ನನ್ನು ಕೈ ಬಿಡಲ್ಲ ಅಂತ ದೃಢ ನಂಬಿಕೆಯಲ್ಲಿ ನಿಂತಿರೋರು ಇವತ್ತು ಎಷ್ಟು ಒಳ್ಳೆ ಅಂತ ಹೇಳಿದ್ರೆ,
ದೇವರು ಅವರನ್ನ ತಲೆಮಾರುಗಳನ್ನ ಎಷ್ಟು ಚೆನ್ನಾಗಿ, ಎಷ್ಟು ಗಟ್ಟಿಯಾಗಿ ದೇವರಲ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ. ಪ್ರಿಯರೇ, ಅದೇ ಇಲ್ಲಿ ಹೇಳ್ತಾ ಇರೋದು, ಈ ಜೀವನದಲ್ಲಿ ಬರುವಂತ ಎಲ್ಲಾ ಕಷ್ಟ ನೋವುಗಳು ಯಾವುದಕ್ಕೆ ಮಾತ್ರ? ನಿನ್ನ ದೇಹವನ್ನು ನೋವುಪಡಿಸ್ಲಿಕ್ಕೋಸ್ಕರ ಮಾತ್ರ ಇರೋದು. ಅದು ಮನಸ್ಸಿಗೆ ತಗೊಳ್ತಾ ಇರೋದು ನೀನಾದ್ರೆ, ನಮ್ಮ ಜೀವನದಲ್ಲಿ ಎಲ್ಲ ಹಂಗೇನೆ. ನಮ್ಮ ಶರೀರಕ್ಕೆ ಆಗುವಂತ ಊಟದ ವಿಷಯ ಶರೀರಕ್ಕೆ, ಬಟ್ಟದ ವಿಷಯ ಶರೀರಕ್ಕೆ, ಹಿಂಸೆ ವಿಷಯ ಶರೀರಕ್ಕೆ, ಅದೇ ರೀತಿಯಲ್ಲಿ ಕಷ್ಟ ಆಗಲಿ ಸಂಗಡ ಆಗಲಿ ಇದೆಲ್ಲ ಈ ಶರೀರದಲ್ಲಿ, ಈ ಮನಸ್ಸಿಂದ ಆಗುವ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದೇವರ ನಂಬಿಕೆಯಿಂದ ನನಗೆ ಇದೆ, ಇಷ್ಟು ಕಾಲದಲ್ಲಿ ಇದೇನೆ ಬರ್ತಾರೆ ಅಂತ ಹೇಳುವಾಗ ಮನಸ್ಸಿಗೆ ತಗೊಳ್ತೀವಿ. ನನ್ನ ಪ್ರಾರ್ಥನೆಗೆ ಫಲ ಇಲ್ಲ. ನಾನು ಎಷ್ಟೆಷ್ಟು ಪ್ರಾರ್ಥನೆ ಮಾಡಿದನು, ದೇವರ ವಾಕ್ಯ ಹೇಳಿದ್ರು, ದೇವರ ವಾಕ್ಯ ಓದಿದ್ರು, ಎಷ್ಟೆಷ್ಟು ಹಾಡು ಹೇಳಿ ಸುಧಿಸಿದ್ರು, ದೇವರ ದಾರಿಯಲ್ಲಿ ನಡೆದಿದ್ರು, ನನ್ನ ಮಾತಿಗೆ, ನನ್ನ ಜೀವನಿಗೆ ಯಾವ ಬೆಲೆಯನ್ನು ದೇವರ ಮುಂದೆ ಇಲ್ಲ, ಈ ಭಾವನೆ ಮನಸ್ಸೊಳಗೆ ತಗೊಳ್ಳುವಾಗ ದೇವರ ವಿಶ್ವಾಸದ ಈ ಸಿಚುವೇಶನ್ಗೋಸ್ಕರ ಸೈತಾನ್ ಕಾಯ್ತಾ ಇರ್ತಾನೆ, ಹೇಳ್ಕೊಂಡು ನಮ್ಮನ್ನ ಮೂಲೆಗೆ ಹಾಕ್ಲಿಕ್ಕೆ. ಪ್ರಿಯರೇ, ಅದಕ್ಕೆ ಹೇಳ್ತಾರೋ ನೋಡಿ, ಇದೆಲ್ಲ ಜೀವನದಲ್ಲಿ ಬರುತ್ತೆ. ಅದಾದ್ಮೇಲೆ ಇದು ಗಂಡಾಂತರವೋ ಘಟ್ಕವೋ, ಅದೇ ಆಗಲೇ ನಾವು ಓದಿದೆಯಲ್ಲ, ಸಾಯಿಸಲಿಕ್ಕೋಸ್ಕರನು ಆಗಲೇ ನಾವು ಏನಂತ ಓದಿವಿ ನೋಡಿ, ನೀನು ಸಾಯಬೇಕಾದ್ರೂ ನಂಬಿಗಸ್ತನಾಗಿರುವ ಅಂತ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದಿರೋದು. ಇಲ್ಲಿ ನೋಡಿ, ಇದೇ ರೀತಿಯಲ್ಲಿ ಕಷ್ಟ ದುಃಖಗಳು ನಿನ್ನ ಜೀವನದಲ್ಲಿ ಬರುತ್ತೆ. 36ನೇ ವಾಕ್ಯ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. 37. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನೋಡಿ, ಇಲ್ಲಿ ನಂಬಿಕೆ, ಇಲ್ಲಿ ಪೌಲನು ಹೇಳುವಂಥದ್ದು, ಆ ಪೌಲನಲ್ಲಿ ದೃಢವಾಗಿರುವಂತ ನಂಬಿಕೆ. ಏನೇನು ಕಷ್ಟಗಳು ಬರಲಿ, ಇಲ್ಲಿ ಏನಂದ, ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಎದುರಿಕೆದಲ್ಲಿ, ಯಾರು ನಮಗೆ ಸಾಯಿಸ್ತಾರೆ, ಯಾರು ನಮ್ಮನ್ನು ಸಾಯಿಸ್ತಾರೆ, ಆಚೆ ಹೋಗ್ಲಿಕ್ಕೆ ಆಗುತ್ತಲ್ಲ, ಈ ಕಡೆ ಬರ್ಲಿಕ್ಕೆ ಆಗಲ್ಲ, ವಾಕ್ಯ ಹೇಳಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಕೆಲಸಗಳು ಯಾವ್ದಲ್ಲಿ ಇದೇ ಇದ್ರ ದಿನ ನಾವೇ ಯೋಚನೆ ಮಾಡೋಣ. ಯಾರಾದರೂ ನಮ್ಮನೆ ಬಂದು ಹೊಡಿತಾರೆ, ಇಲ್ಲಾಂದ್ರೆ ಯಾರಾದರೂ ನಮಗೆ ಮೋಸ ಮಾಡ್ತಾರೆ, ಅವರು ತುಂಬ ಜನ ಇದ್ದಾರೆ, ಯಾವ ಸಂದರ್ಭದಲ್ಲಿ ಬೇಕಾಗಬಹುದು ನಾವು ಅವ್ರ ಕೈಯಲ್ಲಿ ಸಿಕ್ಕಾಕಬಹುದು, ಇಲ್ಲಿ ಬಂದು ಜಗಳ ಮಾಡಬಹುದು. ಈ ತರ ಒಂದು ಹೆದರಿಕೆ ನಮ್ಮ ಮನಸ್ಸಲ್ಲಿ ಶುರು ಆಗಿದ್ರೆ, ಸ್ವಂತ ಮನೆಯಲ್ಲಿರ್ಬೋದು, ಎಷ್ಟೆಷ್ಟು ಬಂದೋಬಸ್ತ್ ಮಾಡ್ಕೊಂಡಿದ್ರು ಕೂಡ ಹೃದಯದಲ್ಲಿ ಸಮಾಧಾನ ಇರಲ್ಲ. ಯಾಕೆ? ಒಂಥರ ಹೆದರಿಕೆ, ಯಾವ ಬೇಕಾದ್ರೂ ನಾನು ಸಿಕ್ಕಾಕ್ಬೋದು, ಯಾವ ಬೇಕಾದ್ರೂ ನನ್ನನ್ನು ಅವರು ಸಾಯಿಸ್ಬೋದು. ಇಲ್ಲಿ ನೋಡಿ, ಯಾರು ಬೇಕಾದರೂ ನನ್ನನ್ನು ಸಾಯಿಸಬಹುದು ಅಂತ ಲೆಕ್ಕದಲ್ಲಿ ಇರುವಾಗಲೂ ಇಲ್ಲಿ ಪೌಲನು ಹೇಳ್ತಾನೆ, ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗುರಿಗಳಂದೇ ಎಣಿಸಿದ್ರು. ಅಂದ್ರೆ ಅವರಿಗೆ ಅದೇ ಮಾಡ್ಲಿಕ್ಕಿರೋಂಥ ಲೆಕ್ಕದಲ್ಲಿನೇ ಇವರ ಸಾಯಿಸೇ ಬಿಡಬೇಕು ಅಂತ ಹೇಳಿ ಕಾಯ್ತಿರುವರು. ಇಲ್ಲಿ ನೋಡಿ, ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ, ಅದೇ ರೀತಿಯಲ್ಲಿ ಆಗುತ್ತಲ್ಲ. ದೇವರೇ ಎಂತ ಮಾಡೋದು ಅಂತ ಯೋಚನೆ ಮಾಡುವಾಗ ಇಲ್ಲಿ ನೋಡಿ 37ನೇ ವಾಕ್ಯದಲ್ಲಿ, ಆದರೆ ಪ್ರಿಯರ, ವಿಶ್ವಾಸಿಯ ಜೀವನದಲ್ಲಿ ಎಷ್ಟು ಕಷ್ಟ ದುಃಖ ನೋವುಗಳು ಬಂದಿರೂ ಕೂಡ ಪವಿತ್ರಾತ್ಮನ ಸುಮ್ಮನೆ ಅಲ್ಲ ನಮ್ಮ ಜೊತೆ ಕಳಿಸಿರೋದು. ಆದ್ರೆ ಆ ಪವಿತ್ರಾತ್ಮನ ಶಕ್ತಿಯನ್ನು ಹೆಚ್ಚಾಗಿರುವಂತ ಪೌಲನಲ್ಲಿ ಹೇಳೋ ಒಂದು ವಿಷಯ ಏನಂದ್ರೆ, ಆದರೆ ನಮ್ಮನ್ನು ಪ್ರೀತಿಸಿದ್ದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಆಗಿದೆ ಅಂತೆಲ್ಲ ಹೇಳಿರೋದು, ಆಗುತ್ತೇವೆ. ಪ್ರಿಯರೇ, ಇವತ್ತು ಪವಿತ್ರಾತ್ಮ ಕೃಪಾವರದಿಂದ ದೇವರ ವಾಕ್ಯದಲ್ಲಿ ನಮಗೆ ದೇವರ ವಾಕ್ಯ ಕೊಡುವಂತ ಸಂದೇಶ, ಆ ಪ್ರತ್ಯಾಶೆ ಏನಂತ ಹೇಳಿದ್ರೆ, ಇದೇ ಪ್ರತ್ಯಾಶೆ ನಮಗೆ ಕೊಡುವಂತ ಆ ನಿತ್ಯವಾದ ಶುಭ ವರ್ತಮಾನ ಏನಂತ ಹೇಳಿದ್ರೆ, ಆ ದೇವರ ಕರ್ತನಾದ ಯೇಸು ಕ್ರಿಸ್ತನು ನೋಡಿ, ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತವೆ. ನಮ್ಮನ್ನೇ ಆ ದೇವರೇ ಆಗಲೇ ಏನಂತ ಹೇಳಿರೋದು, ಆ ಜಯಮಾಲೆಯನ್ನು ಕೊಡುವೆನು ಜೀವವೆಂಬ ಈ ನಂಬಿಕೆ, ನಿರೀಕ್ಷೆ. ಎಷ್ಟು ಕಷ್ಟಗಳು, ದುಃಖಗಳು, ನೋವುಗಳು, ಏನೇನು ಸಮಸ್ಯೆಗಳು ಜೀವನದಲ್ಲಿ ಆಗಲಿ, ದೇವರೇ, ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಆಲೋಚನೆಗಳು ಗೊತ್ತಿರುವಂತ ದೇವರು ನೀನು. ನನಗೆ ಗೊತ್ತು, ಇದೆಲ್ಲ ನನ್ನ ಜೀವನದಲ್ಲಿ ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ, ರೋಗಗಳು ಬರುವಾಗ, ಸಂಕಟಗಳು ಬರುವಾಗ, ಇದಕ್ಕಿಂತ ಹೆಚ್ಚಾಗಿರೋದು ಒಂದು ಒಳ್ಳೆ ಅವಸ್ಥೆ, ಒಳ್ಳೆ ಒಂದು ಸಿಚುವೇಶನ್ ದೇವರೇ ನೀನು ನನಗೆ ಕೊಡ್ತಾರೆ. ಅದಕ್ಕೋಸ್ಕರ ಅದು ಸಿಕ್ಕದಕ್ಕಿಂತ ಮುಂಚೆ ಇರೋದ್ರಿಂದ ಒಂದು ಸಣ್ಣ ಎಕ್ಸಾಮಿನೇಷನ್, ಅದು ನನ್ನ ಜೀವನದಲ್ಲಿ ಇದು ನನಗೆ ಗೊತ್ತು, ಇದು ಹೆಂಗೆ ದಾಟಬೇಕು ಅಂತ.
ಪವಿತ್ರಾತ್ಮನ ನಮಗೆ ಹೇಳಿಕೊಡುವಂತ ಕರ್ತನಾದ ಯೇಸು ಕ್ರಿಸ್ತನ ಉಪದೇಶಗಳಲ್ಲಿ ಪ್ರಿಯರೇ ಇದೇ ಇರೋದು. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ 38ನೇ ವಾಕ್ಯ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಓದಿ. ಮೇಲಿನ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ನೋಡಿ, ದೇವರು ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ಈ ತಿಳುವಳಿಕೆ ಇದೆಯಲ್ಲ, ಇದು ಓದುವಾಗ ನಮಗೆ ಸಿಗುವಂತ ತಿಳುವಳಿಕೆ ಇದೆಯಲ್ಲ ಪ್ರಿಯರೇ, ಇದು ಪವಿತ್ರಾತ್ಮನ ಕೊಡುವಂತ ತಿಳುವಳಿಕೆ. ನಾನು ಓದುವಾಗ ನನಗೆ ಈ ತರ ಅನಿಸ್ತು, ನಾನು ಅದೇ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆದ್ರೆ ನೀವಿದನ್ನ ಇನ್ನೊಂದ್ಸರಿ ಮನೆಯಲ್ಲಿರುವಾಗ, ಫ್ರೀ ಆಗಿರುವಾಗ, ಇಲ್ಲ ಸಮಯ ಪ್ರಾರ್ಥನಾ ಸಂದರ್ಭದಲ್ಲಿ ನೀವಿದನ್ನ ಮತ್ತೊಂದ್ಸರಿ ಓದ್ರಿ. ನಿಮಗೆ ಸಿಕ್ಕಿರದ ಪವಿತ್ರಾತ್ಮನ ಪ್ರಭಾವದಿಂದ, ಶಕ್ತಿಯಿಂದ ಇನ್ನೂ ಎಷ್ಟೋ ಹೆಚ್ಚಾಗಿ ನಿಮಗೆ ಇದನ್ನು ಗೂಢಾರ್ಥವನ್ನು, ಈ ಉಪದೇಶಗಳ ಅರ್ಥವನ್ನು ಹೇಳಿಕೊಡುವಂತ ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ಪ್ರಕಟವಾಗುತ್ತೆ. ಇಲ್ಲಿ ನೋಡಿ, ಹೇಗೆಂದ್ರೆ ಮರಣವಾಗಲಿ ಜೀವ ಆಗಲಿ, ದೇವದೂತರನ್ನಾಗಲಿ ದುರಾತ್ಮಗಳೇ ಆಗಲಿ, ಈಗಿನ ಸಂಗತಿಗಳು ಯಾವುದಾಗಿ ಮುಂದಿನ ಹಿಂದಿನ ಯಾವುದೋ ವಿಷಯಗಳಾಗಲಿ, ಮಹತ್ವಗಳಾಗಲಿ, ಮೇಲದಾಗಲಿ ಕೆಳಗಿರೋದು ವಿಷಯಗಳಲ್ಲ ಆಗಲಿ, ಸೃಷ್ಟಿಯಾಗಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಪ್ರೀತಿ ಯಾವುದೇ ಹೇಳಿ, ಆ ಶಿಲುಬೆಯ ಸಂದೇಶ. ನಮಗೋಸ್ಕರ ಸ್ವಂತ ಮಗನನ್ನು, ನಮ್ಮನ್ನ ಪ್ರೀತಿಗೋಸ್ಕರ ಸ್ವಂತ ಮಗನನ್ನು ಸಕಲ ನೋವಿಂದ, ಸಕಲ ದುಃಖದಿಂದ, ಸಕಲವರ ಪಾಪವನ್ನು, ಎಲ್ಲರ ಪಾಪವನ್ನು ಹೊತ್ತಿ ಆ ಶಿಲುಬೆಯಲ್ಲಿ ಸ್ವಂತ ಶರೀರವನ್ನು, ರಕ್ತವನ್ನು, ಪ್ರೇರ ನೋಡಿ, ಇದಕ್ಕಿಂತ ಹೆಚ್ಚಾಗಿರೋದು ಪ್ರೀತಿ ಅಂತ ಹೇಳ್ತಾರೆ. ಆದ್ರೂ ಈಗ ನಾವೆಲ್ಲ ಈ ಕಾಲದಲ್ಲಿನೂ ಏನಾಗುತ್ತೆ ಗೊತ್ತಾ, ಈ ಕಾಲಮಾನದಲ್ಲಿನೂ ಇನ್ನು ಯಾವ್ದ್ಯಾವ್ದಕ್ಕೋ ಹುಡುಕ್ತಾ ಇದ್ದೀನಿ, ಯಾವ್ದ್ಯಾವ್ದಕ್ಕೋ ಹಿಂದೆ ಹೋಗ್ತಾ ಇದ್ದೀನಿ. ನಿಜವಾದ ಪ್ರೀತಿ ನೋಡಿ ಇದು ಯಾವ ವಿಷಯವಾಗಲಿ, ಪ್ರಪಂಚದಲ್ಲಿ ಇರೋದು ವಿಷಯ, ಭೂಮಿಯಲ್ಲಿ ಇರೋದು ವಿಷಯ ಆಗಲಿ, ಮೇಲೆಯಿಂದ ಕೆಳಗಿಂದ ಬರೋದಂತ ಯಾವ ವಿಷಯಗಳಾಗಲಿ, ಇದು ಯಾವುದನ್ನು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯಿಂದ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದದ ದೇವರ ಪ್ರೀತಿಯಿಂದ. ಯಾಕೆಂದ್ರೆ ಆಲ್ರೆಡಿ ಅದು ಪ್ರೂವ್ ಆಗಿದೆ, ಡೆಡಿಕೇಟ್ ಆಗಿದೆ. ನಮಗೋಸ್ಕರವೇನೆ ಆ ಕಲ್ವಾರಿ ಶಿಲುಬೆಯಲ್ಲಿ ಇಡೀ ನಮ್ಮ ಪಾಪಗಳಿಗೋಸ್ಕರವೆಲ್ಲವನ್ನು ಒಪ್ಪಿಸಿ ನಮ್ಮನ್ನೇ ತೊಳೆದು ನಾವು ಪೂರ್ಣಾಂಗ ಉಳ್ಳವರಾಗಿ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮನಿಂದ, ಪೂರ್ಣ ಶಕ್ತಿಯಿಂದ ದೇವರಿಗೆ ಆರಾಧನೆ ಮಾಡುವಂತ ವಿಶ್ವಾಸಿಗಳಾಗಿ, ಮಕ್ಕಳಾಗಿ ಮಾರ್ಪಡಿಸಿರುವಂತ ಆ ದೇವರ ಸ್ನೇಹ, ಆ ದೇವರ ಸ್ನೇಹವನ್ನೇ ಕರ್ತನಾದ ಯೇಸು ಕ್ರಿಸ್ತನ ತನ್ನ ಪ್ರಸಂಗದಲ್ಲಿ, ತನ್ನ ಉಪದೇಶಗಳಲ್ಲಿ ಹೇಳಿರುವಂತ ವಿಷಯ. ಈಗ ಅದೇ ಪವಿತ್ರಾತ್ಮ ಕೃಪಾವರದಿಂದ ಆ ಉಪದೇಶಗಳು ನಮಗೆ ಕಲಿಯುವಾಗೆ ದೇವರು ಸಹಾಯ ಮಾಡಿದರೆ ದೇವರು ನಮಗೆ ಸ್ತೋತ್ರ. ಪ್ರಸಂಗಿ 8ನೇ ಅಧ್ಯಾಯ, ಪ್ರಸಂಗಿ 8ನೇ ಅಧ್ಯಾಯ 12 ಮತ್ತೆ 13ನೇ ವಾಕ್ಯ. ನಮ್ಮೆಲ್ಲ ಶ್ರೇಷ್ಠತೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು ದೇವರ ಮುಂದೆ ಹೆದರಿ ಆತನಲ್ಲಿ ಭಯ ಭಕ್ತಿಯುಳ್ಳವರಿಗೆ ಮೇಲೆ ಆಗುವುದೆಂದು ಬಲ್ಲೆನು, ಆದರೆ ದುಷ್ಟರಿಗೆ ಮೇಲಾಗದು. ನೆರಳಿನಂತಿರುವ ಅವನ ದಿನಗಳು ಹೆಚ್ಚುವುದಿಲ್ಲ, ಅವನು ದೇವರಿಗೆ ಹೆದರುವವನಲ್ಲಷ್ಟೇ. ನೋಡಿ ಇಲ್ಲಿ ಪ್ರಿಯರೇ, ಇಲ್ಲಿ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ಈ ಕೆಲವರಿಗೆಲ್ಲ, ನಮಗೆ ಅಕ್ಕಪಕ್ಕದಲ್ಲಿ ಇರೋರು ಕೆಲವರು ನಾವೇ ನೋಡ್ತೀವಿ, ಅವ್ರಿಗೆ ದೇವ್ರ ಭಯಭಕ್ತಿ ಇರಲ್ಲ, ದೇವರಿಗೆ ಆರಾಧನೆ ಮಾಡಲ್ಲ, ದೇವರಿಗೆ ಪ್ರಾರ್ಥನೆ ಮಾಡೋದ ವಿಷಯ ಅಲ್ಲ, ಸಕಲ ಅಧರ್ಮಗಳನ್ನು ಮಾಡಿ ಹೆಚ್ಚು ಹೆಚ್ಚಾಗಿ ಬೆಳೀತಾ ಇರೋದು ನಾವು ನೋಡ್ತಾ ಇರ್ತೀವಿ. ಆದ್ರೆ ಆ ಬೆಳೀತಾ ಇರೋದು ಎಲ್ಲಿ ಏನಂತ ಹೇಳಿದ್ರೆ, ಬದುಕಿದ್ರು ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಂದ, ದೇವರಲ್ಲಿ ಭಯಭಕ್ತಿ ಇರುವಂತ ವ್ಯಕ್ತಿಗಳಿಗೆ ದೇವರು ಹೆಚ್ಚಾಗಿ ಶಾಶ್ವತವಾಗಿ, ಅದೇ ನಾವು ಆಗಲೇ ನೋಡಿರೋದು ಏನಂತ ಹೇಳಿದ್ರೆ, ನಿತ್ಯವಾದ ಶುಭವರ್ತಮಾನ ಅಂತ ಹೇಳುವಾಗ ನಿತ್ಯವಾದ ಅವನ ಜೀವನದಲ್ಲಿ ಇರಲ್ಲ. ಈ ಅಧರ್ಮ ಮಾಡಿ ನಾವು ತುಂಬಾ ಬೆಳೀತಾರೆ, ತುಂಬಾ ಚೆನ್ನಾಗಿದ್ದಾನೆ ಅಂತ ನಾವು ಅನ್ಕೊಂಡಿರೋ
ಅವನೇನಿದ್ದನು ಇಲ್ಲಿ ಮುಗಿತು. ಆದರೆ ದುಷ್ಟನಿಗೆ ಮೇಲಾಗದು, ನೆರಳಿನಂದಿರುವ ಅವನ ದಿನಗಳು ಹೆಚ್ಚುವುದಿಲ್ಲ. ಇನ್ನೊಂದು, ಅವನ ದೇವರಿಗೆ ಹೆದರುವವನಲ್ಲ. ಆ ಕಾರಣದ ಪ್ರಿಯರೇ, ನಮ್ಮ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಲಿಕ್ಕೆ ನಮ್ಮನ್ನ ಹೇಳಿಕೊಟ್ಟು ನಮ್ಮ ಮನಸ್ಸಲ್ಲಿ ಆಗುವಂತ ಪ್ರತಿಯೊಂದು ಆಲೋಚನೆಗಳು, ನಾನು ದೇವರ ಕಡೆ ಹೋಗ್ಬೇಕು, ದೇವರ ಆರಾಧನೆ ಮಾಡಬೇಕು, ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ಪ್ರಸಂಗ ಮಾಡಬೇಕು, ದೇವರ ಹಾಡು ಹೇಳಬೇಕು ಅಂತ ಪ್ರತಿಯೊಂದು ಸೇರಿ ನಮ್ಮ ಮನಸ್ಸಲ್ಲಿ ಅನಿಸುವಾಗ ಅದು ನಿಜವಾಗಲೂ ನಮ್ಮ ಒಳಗೆ ಇರುವಂತ ನಮ್ಮ ದೇವರ ಆತ್ಮನ ಪ್ರೇರಿತವಾಗಿ ನಮ್ಮಲ್ಲಿ ದೇವರ ಆತ್ಮನ ಇದೆ ಅಂತ ಹೆಚ್ಚಾಗಿ ನಮಗೆ ಅರ್ಥ ಮಾಡಿಕೊಳ್ಳುವಂತ ಕಾರ್ಯಗಳಿದು. ನನಗೆ ಯಾವಾಗ ಹೆಚ್ಚಾಗಿ ದೇವರ ವಾಕ್ಯ ಓದಬೇಕು ಅಂತ ಅನ್ಸುತ್ತೋ ದೇವರ ಆತ್ಮ, ನನಗೆ ಹೆಚ್ಚಾಗಿ ಹಾಡು ಹೇಳಬೇಕು ಅಂತ ಅನ್ಸುತ್ತೋ ದೇವರ ಆತ್ಮನ ಪ್ರೇರಿತವಾಗಿ, ನಾನು ವಾಕ್ಯ ಹೇಳಬೇಕು, ವಾಕ್ಯ ಕೇಳಿಸ್ಕೊಳ್ಬೇಕು, ಇದೆಲ್ಲ ನಾವು ಅನ್ಸಾಗ ಹೆಚ್ಚಾಗಿ ನಮ್ಮಲ್ಲಿ ದೇವರ ಆತ್ಮನ ಪ್ರಭಾವವಿದೆ ಅಂತ. ಪ್ರಿಯರೇ, ಬಹಳ ಸಂತೋಷ ಇದೆ. ಇವತ್ತು ಇಷ್ಟು ಜನ ಸೇರಿ ಬಂದಿದ್ದಾರೆ. ಕೊರೋನಾ ಟೈಮಲ್ಲಿ ಇದು ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ 50, 60, 70, 100, 130 ಜನ ತನಕ ಜಾಯ್ನ್ ಆಗಿದೆ ಇದರಲ್ಲಿ. ಆದರೆ ಒಂದು ವಿಷಯದಲ್ಲಿ ನನಗೆ ಅರ್ಥ ಆಗಿರೋದು ಏನು ವಿಷಯ ಅಂತ ಹೇಳಿದ್ರೆ, ಅವಾಗ ದೇವರಾತ್ಮ ಪ್ರೇರಿತವಾಗಿ ಸೇರಿ ಬಂದಿರೋದಲ್ಲ. ಆದ್ರೆ ಈಗ ಸೇರಿ ಬಂದಿದ್ರಲ್ಲ, ಇವರು ದೇವರಾತ್ಮ ಪ್ರೇರಿತವಾಗಿ ಸೇರಿ ಬಂದಿರೋರು. ಅವತ್ತವರಿಗೆ ಬೇರೆ ಕೆಲಸ ಇರಲಿಲ್ಲ, ಹೊರಡೆ ಹೋಗ್ಲಿಕ್ಕೆ ಆಗಲ್ಲ, ಆಚೆ ಹಾಕ್ಲಿಲ್ಲ, ಸರಿ ಒಟ್ಟ ಏನೋ ಒಂದು ಮೀಟಿಂಗ್ ಕೂರೋದಂತ ಲೆಕ್ಕ ಇತ್ತು. ಇವತ್ತು ಎಲ್ಲಾ ವಿಧ ಕೆಲಸಗಳು ಇದನ್ನು ಕೂಡ, ಹೊರಗಡೆ ಕೆಲಸ ಇದ್ರು, ಈ ಭಾನುವಾರ ದಿವಸ 100 ಕೆಲಸಗಳು ಬೇರೆ ಇರುತ್ತೆ ಮನೆಯಲ್ಲಿ, ಎಲ್ಲ ಇದನ್ನು ಕೂಡ ಇಲ್ಲಿ ಸೇರಿ ಬಂದಿದೆಯಲ್ಲ, ದೇವರಾತ್ಮ ಪ್ರೇರಿತವಾಗಿ ಸೇರಿ ಬಂದರು. ನಾನು ಈ ಪವಿತ್ರಾತ್ಮನ ಕುರಿತಾಗಿ ಹೇಳಲಿಕ್ಕೆ ಶುರು ಮಾಡುವಾಗಲೇ ನಾನು ಹೇಳಿದೆ, ಇದು ನಾನು ಮುಗಿಸೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಪವಿತ್ರಾತ್ಮ ವಾಸ ಇದೆ, ಅದು ನಿಮ್ಮಲ್ಲಿ ಪ್ರಕಟವಾಗುತ್ತೆ, ಖಂಡಿತವಾಗಲೂ ನಿಮಗೆ ಅದು ಗೊತ್ತಾಗುತ್ತೆ, ನಾನು ಅವತ್ತು ಹೇಳಿದ್ದೇನೆ. ಪ್ರೇರಿಯಲ್ಲಿ ಸೇರಿ ಬಂದ್ರೆ ಎಲ್ಲವರಲ್ಲಿ ಆ ದೇವರಾತ್ಮನ ಪ್ರಭಾವನು ಪ್ರಕಟವಾಗಿದೆ. ಇಲ್ಲಿ ನೋಡಿ, ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 23ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 23ನೇ ವಾಕ್ಯ. ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಇಷ್ಟು ಇದು ನೋಡಿ, ಈ ಪೌಲನಿಗೆ ಲಾಸ್ಟ್ ಕೊನೆ ಸಂದರ್ಭದಲ್ಲಿ ಹೇಳುವಂತ ವಿಷಯಗಳು ಆಕ್ಚುಲಿ ಆಯ್ತಾ, ಎಲ್ಲಿ ಹೋಗಿದ್ರು ಸಿಕ್ಕಾಕೊಳ್ತಾನೆ. ಎಲ್ಲಿ ಹೋಗಿದ್ರು ಇನ್ನು ಮುಂದೆ ಅಲ್ಲಿ ಆ ಒಂದು ಅಧ್ಯಾಯದಲ್ಲಿ ನಾವು ಓದುವಾಗ ನಾವು ನೋಡಬಹುದು, ಇನ್ನು ಮುಂದೆ ನಿಮ್ಮನ್ನ ಯಾರನ್ನೂ ನಾನು ಕಾಣಿಸಲ್ಲ, ನನಗೆ ಕಾಣಲಿಕ್ಕೆ ಅವಕಾಶ ಇರಲ್ಲ, ಯಾಕಂದ್ರೆ ನನ್ನನ್ನು ಹಿಡ್ಕೊಂಡು ಸಾಯಿಸ್ತಾರೆ ಇವರು. ಆ ಒಂದು ಭಾವನೆ ಹೆಂಗೆ ಬಂದಿದೆ ಹೇಳಿ. ಇಲ್ಲಿ ನೋಡಿ, ಇದೆ, ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿದೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿನೂ ನನಗೆ ಖಂಡಿತವಾಗಿ ಹೇಳುತ್ತಾ ಇರೋದು ವಿಷಯ. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಆಗುವಂತ ಪ್ರತಿಯೊಂದು ವಿಷಯಗಳನ್ನು ನಮಗೆ ಹೇಳುವಂತ ಪವಿತ್ರಾತ್ಮನನ್ನು ದೇವರು ನಮಗೆ ಕೊಟ್ಟು ಹೋಗಿರೋದು. ಆ ಮಾತುಗಳು ತಿಳಿದವರಾಗಿ ಅದನ್ನ ಅರ್ಥ ಮಾಡಿಕೊಂಡು, ನಾನು ಹೇಳಿದೆಲ್ಲ, ದೇವರ ಆತ್ಮನ ಪ್ರಕಟವಾಗಿರೋದಂತ ಇಷ್ಟು ಜನಗಳು ಇವತ್ತು ಸೇರಿ ಬಂದಿರೋದಂತ ಈ 12 ಜನ, 13 ಜನ ಇತ್ತು. 13 ಜನವನ್ನು ದೇವರ ಆತ್ಮ ಪ್ರೇರಿತವಾಗಿ ಸೇರಿ ಬಂದ ದೇವರ ಮಕ್ಕಳು. ಸೊ ಯಾವ ಹೆದರಿಕೆ ಇಲ್ಲದಲ್ಲಿ, ಯಾವ ದುಃಖ ಆಗಲಿ, ಕಷ್ಟ ಆಗಲಿ, ಸಂಕಟ ಆಗಲಿ, ಯಾವ ಹೆದರಿಕೆ ಇಲ್ಲದಲ್ಲೇ ಆ ದೇವರು 2ನೇ ಮರಣದಿಂದ ನಮ್ಮನ್ನ ತಪ್ಪಿಸುವಂತ, ನಮ್ಮನ್ನ ಕಾಪಾಡುವಂತ ದೇವರಿಗೋಸ್ಕರ ಮುಂದಿನ ದಿವಸಗಳಲ್ಲಿ ಏನಾದ್ರೂ ನಮ್ಮಲ್ಲಿ ಕೊರತೆ ಇದ್ರೆ ಅದು ತಿಳಿದವರಾಗಿ, ತಿದ್ಕೊಂಡವರಾಗಿ ನಾವು ಜೀವಿಸ್ಲಿಕ್ಕೆ ನನ್ನನ್ನು ನಿಮ್ಮನ್ನ ಎಲ್ಲವರನ್ನು ದೇವರ